ಗುಡ್ ಮಾರ್ನಿಂಗ್ ಎವ್ರಿವಾನ್. ನಾವಿವತ್ತು ಬದ್ರಿನಾಥಿಗೆ ಬಂದಿದ್ದೀವಿ. ಬದ್ರಿನಾಥ್ ಟೆಂಪಲ್ ಬಂದು ಉತ್ತರಾಖಂಡಲ್ಲಿರುವಂಥ ಚಮೋಲಿ ಡಿಸ್ಟ್ರಿಕ್ಟಲ್ಲಿದೆ. ಇಲ್ಲಿ ಸೀನ್ರೀಸ್ ಎಲ್ಲ ತುಂಬ ಚೆನ್ನಾಗಿತ್ತು, ಹಾಗೆ ಸಖತ್ ಕೋಲ್ಡ್ ಇತ್ತು ನಾವು ಹೋದಾಗ. ಇಲ್ಲಿ ಬದ್ರಿನಾಥ್ ಜಾಗದ ಹಿಸ್ಟ್ರಿ ಏನಪ್ಪ ಅಂದರೆ, ವಿಷ್ಣು ದೇವರು ಧ್ಯಾನ ಮಾಡೋದಕ್ಕೆ ಅಂತ ಜಾಗ ಹುಡುಕ್ತಿದ್ರಂತೆ. ಆವಾಗ ಅವರಿಗೆ ಅಲಕಾನಂದ ರಿವರ್ ಕಾಣಿಸ್ತಂತೆ. ಸೊ ಅವರು ಅಲ್ಲೇ ಧ್ಯಾನ ಮಾಡಬೇಕು ಅಂತ ನಿರ್ಧರಿಸ್ಕೊಂಡ್ರು. ಬಟ್ ಬದ್ರಿನಾಥ್ ಜಾಗದಲ್ಲಿ ಫಸ್ಟಿಂದನೂ ಶಿವ ಮತ್ತು ಪಾರ್ವತಿ ನಿವಾಸ ಮಾಡಿದ್ರು. ಹಾಗಾಗಿ ವಿಷ್ಣು ದೇವರು ಒಂದು ಉಪಾಯವನ್ನು ಮಾಡಿ ಶಿಶುವಿನ ರೂಪದಲ್ಲಿ ಕಾಣಿಸ್ಕೋತಾರಂತೆ ನೀಲಕಂಠ ಪರ್ವತದ ಹತ್ರ. ಶಿವ ಮತ್ತು ಪಾರ್ವತಿ ವಾಯುವಿಹಾರಕ್ಕೆ ಅಂತ ಹೊರಗಡೆ ಬಂದಾಗ ಅವರು ಆ ಶಿಶುವನ್ನು ಕಾಣ್ತಾರೆ. ಹಾಗೆ ಪಾರ್ವತಿ ದೇವಿಯು ಆ ಶಿಶುವನ್ನು ತಾವು ನೆಲೆಸಿರುವಂಥ ಜಾಗಕ್ಕೆ ಕರ್ಕೊಂಡು ಹೋಗ್ತಾರೆ. ಪಾರ್ವತಿ ದೇವಿಯು ಆ ಮಗುವನ್ನು ಕೋಣೆಯಲ್ಲಿ ಮಲಗಿಸಿ ಸ್ನಾನಕ್ಕೆ ಅಂತ ಹೋಗ್ತಾರಂತ. ಹಾಗೆ ಶಿವ ಮತ್ತು ಪಾರ್ವತಿ ಹಿಂತಿರುಗಿ ಮನೆಗೆ ಬಂದು ಕೋಣೆ ನೋಡಿದ್ರೆ ಡೋರ್ ಲಾಕ್ ಆಗಿರುತ್ತಂತೆ. ಅವರು ಎಷ್ಟು ಟ್ರೈ ಮಾಡಿದ್ರು ಅದು ಓಪನ್ನೇ ಆಗಲ್ವಂತ. ಸೊ ಹಾಗಾಗಿ ಶಿವ ಮತ್ತು ಪಾರ್ವತಿ ಆ ಜಾಗ ಬದ್ರಿನಾಥ್ ಜಾಗವನ್ನು ಬಿಟ್ಟು ಕೇದಾರ್ನಾಥ್ ಜಾಗಕ್ಕೆ ಹೋಗ್ಬಿಟ್ಟು ನೆಲೆಸ್ತಾರೆ. ಸೊ ಈ ರೀತಿ ವಿಷ್ಣು ದೇವರು ಬದ್ರಿನಾಥ್ ದೇವಾಲಯದಲ್ಲಿ ತಮ್ಮ ವಿಶ್ರಾಂತಿ ಧ್ಯಾನದ ಜಾಗವನ್ನಾಗಿ ಮಾಡಿಕೊಂಡ್ರಂತ. ಒಂದ್ಸರಿ ವಿಷ್ಣು ದೇವರು ಮಗ್ನವಾಗಿ ಧ್ಯಾನವನ್ನು ಮಾಡ್ತಿರುವಾಗ ಹಿಮದ ತಾಪ ತುಂಬ ಹೆಚ್ಚಾಗುತ್ತಂತೆ. ಸೊ ಅವರು ಹಿಮದಿಂದ ಮುಚ್ಚಿ ಹೋಗ್ತಾ ಇರ್ತಾರಂತೆ. ಆ ಸಮಯದಲ್ಲಿ ಲಕ್ಷ್ಮೀ ದೇವಿ ಸ್ವತಃ ಅವರೇ ಒಂದು ವೃಕ್ಷವಾಗಿ ಬಂದ್ಬಿಟ್ಟು ವಿಷ್ಣು ದೇವರಿಗೆ ನೆರಳನ್ನು ಕೊಡ್ತಾರಂತೆ, ಅವರ ರಕ್ಷಣೆಯನ್ನು ಮಾಡ್ತಾರಂತೆ. ಸೊ ಹಾಗಾಗಿ ಬದ್ರಿ ವೃಕ್ಷವಾಗಿ ಲಕ್ಷ್ಮೀ ದೇವಿಯು ಕಾಣಿಸ್ಕೊಳ್ಳೋದ್ರಿಂದ ಈ ಜಾಗದ ಹೆಸರು ಬದ್ರಿನಾಥ್ ಅಂತ ಬರುತ್ತೆ. ಲಕ್ಷ್ಮೀ ದೇವಿ ವಿಷ್ಣುವಿನ ರಕ್ಷಣೆ ಮಾಡಿದ್ರಿಂದ ಲಕ್ಷ್ಮೀ ದೇವಿಯನ್ನು ಕೂಡ ಇಟ್ಬಿಟ್ಟು ಈ ದೇವಸ್ಥಾನದಲ್ಲಿ ಪೂಜೆ ಮಾಡಲಾಗುತ್ತೆ. ಹಾಗೆ ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನ ಒಂದು ರೌಂಡ್ ಹೊಡಿತಾ ಇದ್ವಿ. ದೇವಸ್ಥಾನ ಎಲ್ಲ ತುಂಬ ಚೆನ್ನಾಗಿತ್ತು. ಸೊ ನಾವು ಒಂದಿಷ್ಟು ಫೋಟೋಸ್ ಎಲ್ಲ ತಕ್ಕೋತಾ ಇದ್ವಿ. ಸೊ ಸರಿಯಾದ ಟೈಮಿಗೆ ಭಜನೆ ಸ್ಟಾರ್ಟ್ ಆಯಿತು. ಸೊ ಅದನ್ನು ನೋಡೋಣ ಅಂತ ಬಂದ್ವಿ. ಅಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ನಡೀತಾ ಇತ್ತು, ತುಂಬ ಚೆನ್ನಾಗಿತ್ತು. ಹಾಗೆ ಈ ಜಾಗದಲ್ಲಿ 6 ತಿಂಗಳು ಮನುಷ್ಯರು ಪೂಜೆ ಮಾಡಿದ್ರೆ ಇನ್ನು 6 ತಿಂಗಳು ದೇವರುಗಳು ಬಂದು ಪೂಜೆ ಮಾಡ್ತಾರೆ ಅಂತ ಹೇಳಲಾಗುತ್ತೆ. ಇಲ್ಲಿ ಚಳಿಗಾಲದಲ್ಲಿ ದೇವಸ್ಥಾನವನ್ನು ಕ್ಲೋಸ್ ಮಾಡೋಕ್ಕಿಂತ ಮುಂಚೆ ಒಂದು ಜ್ಯೋತಿ ದೀಪವನ್ನು ಹಚ್ಬಿಟ್ಟು ಡೋರ್ ಕ್ಲೋಸ್ ಮಾಡ್ತಾರಂತ. ಅದನ್ನು ನೆಕ್ಸ್ಟ್ 6 ಮಂತ್ ಬಿಟ್ಟು ಅವರು ಡೋರ್ ಓಪನ್ ಮಾಡಿದಾಗಲೂ ಅದೇ ಸೇಮ್ ದೀಪ ಉರಿತಾ ಇರತ್ತಂತ. ಹಾಗೆ ಈ ಬದ್ರಿನಾಥ್ ಜಾಗದಲ್ಲಿ ಶಿವನಿಗೆ ಬ್ರಹ್ಮ ಹತ್ಯೆ ಪಾಪದಿಂದ ಮುಕ್ತಿ ಸಿಕ್ಕಿದಂಥ ಜಾಗ ಅಂತ ಇದು. ಅದನ್ನು ನಾವಿವಾಗ ಬ್ರಹ್ಮ ಕಪಾಲಿ ಅಂತ ಹೇಳ್ಬಿಟ್ಟು ಜಾಗವನ್ನು ಕರಿತೀವಿ. ಅಲ್ಲಿ ಹಿರಿಯರದ್ದು ಪೂಜೆ ಆಗಿರ್ಬೋದು, ಪಿಂಡ ಪ್ರದಾನ ಎಲ್ಲ ನಡೆಯುತ್ತೆ. ಅವರಿಗೆ ಮುಕ್ತಿ ಸಿಗುವಂಥ ಜಾಗ ಅಂತ ಇದು. ಸೊ ಹಾಗೆ ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ರೂಮ್ ಕಡೆ ಹೊರಟ್ವಿ. ಸೊ ಹೋಗೋ ದಾರಿಯಲ್ಲಿ ನಿಮಗೆ ಶಾಪಿಂಗ್ ಸ್ಟ್ರೀಟ್ ಸಿಗುತ್ತಾ, ಅಲ್ಲಿ ನಿಮಗೆ ಸ್ವೆಟರ್ಸ್ ಆಗಿರ್ಬೋದು, ಜಾಕೆಟ್, ಸಾಕ್ಸ್, ಪೂಜೆ ಐಟಮ್ಸ್, ರೆಸ್ಟೋರೆಂಟ್ಸ್ ಎಲ್ಲ ಸಿಗುತ್ತೆ ನಿಮಗಲ್ಲಿ. ಹಾಗೆ ನಾವು ನೆಕ್ಸ್ಟ್ ಡೇ ಮಾರ್ನಿಂಗ್ ಇನ್ನೊಂದು ಸತಿ ದರ್ಶನ ಮಾಡೋಣ ಅಂತ ಬಂದ್ವಿ.
ಉತ್ತರಾಖಂಡ್ ಅಂದರೆ ದೈವ ಜನ್ಮಭೂಮಿ ಅಂತಾರೆ. ದೇವರೆಲ್ಲ ಹುಟ್ಟಿ ಬೆಳೆದಂತಹ ಜಾಗ. ಇಂಥ ಒಂದು ಜಾಗಕ್ಕೆ ಬಂದಿರೋದೇ ನಮ್ಗೆ ತುಂಬ ಲಕ್ ಅಂತ ಹೇಳ್ಬೋದು. ಚಾರ್ಧಾಮ್ ಯಾತ್ರಾ ಮಾತ್ರ ಸಖತ್ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸು. ಪ್ರತಿಯೊಬ್ಬರು ಕೂಡ ಹೋಗಲೇಬೇಕು. ಅದರಲ್ಲೂ ಯಂಗ್ಸ್ಟರ್ ಆಗಿದ್ದಾಗ ಹೋಗಿ ಬರೋದೇ ಬೆಸ್ಟ್ ಅಂತ ನನಗನ್ನಿಸ್ತು. ಏಜ್ ಆದಮೇಲೆ ಮಕ್ಕಳೆಲ್ಲ ಆದಮೇಲೆ ಹೋಗೋದು ತುಂಬ ಕಷ್ಟ ಇದೆ. ಹಾಗೆ ಪೋನಿಯಲ್ಲಿ ಯಾರು ಕೂಡ ಹೋಗಬೇಡಿ ಅಂತ ನಾನು ಹೇಳ್ತೀನಿ. ಹೇಗೆ ನಮಗೆ ಇಂಡಿಯನ್ಸಿಗೆ 1947 ಬ್ರಿಟಿಷರಿಂದ ಇಂಡಿಪೆಂಡೆನ್ಸ್ ಸಿಕ್ತೋ ಹಾಗೆಯೇ ಆ್ಯನಿಮಲ್ಸಿಗೆ ಕೂಡ ನಮ್ಮ ಮನುಷ್ಯರಿಂದ ಒಂದು ಇಂಡಿಪೆಂಡೆನ್ಸ್ ಬೇಕಾಗಿದೆ. ಪ್ರತಿಯೊಂದು ಆ್ಯನಿಮಲ್ಸ್ ಕೂಡ ಇಂಡಿಪೆಂಡೆನ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡಬೇಕು. ಆ ದಿನ ಬೇಗ ಬರಲಿ ಅಂತ ದೇವರಲ್ಲಿ ಕೇಳ್ಕೊತೀನಿ. ಬದ್ರಿನಾಥಲ್ಲಿ ಭಂಡಾರ ಅಂತ ಎವ್ರಿ ಡೇ ಒಬ್ರಲ್ಲ ಒಬ್ಬರು ಹಾಕ್ತಾ ಇರ್ತಾರೆ. ಸೊ ಅಲ್ಲಿ ನಿಮಗೆ ಫ್ರೀ ಫುಡ್ ಸಿಗುತ್ತೆ. ಯಾರು ಬೇಕಾದರೂ ಹೋಗ್ಬಿಟ್ಟು ಊಟ ಮಾಡ್ಬೋದು. ಅಲ್ಲಿ ಸಖತ್ ವೆರೈಟೀಸ್ ಕೊಡ್ತಿದ್ರು. ನಮಗಂತೂ ಶಾಕ್ ಆಯಿತು ನೋಡ್ಬಿಟ್ಟು. ಪ್ರಸಾದ ಅಂತ ಪೂರಿ, ಚೆನ್ನ, ಜಿಲೇಬಿ, ಪಾಯಸ ಎಲ್ಲ ಕೊಟ್ಟಿದ್ರು. ಹಾಗೆ ನಾವು ನೆಕ್ಸ್ಟ್ ಡೇ ಮಾರ್ನಿಂಗ್ ಬೇಗ ಎದ್ಬಿಟ್ಟು ದಾರಿದೇವಿ ಟೆಂಪಲ್ ಕಡೆ ಹೋಗೋದಿದ್ದರಿಂದ ಬೇಗ ರೆಡಿ ಆಗಿಬಿಟ್ಟು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡ್ವಿ. ದಾರಿದೇವಿ ಟೆಂಪಲ್ ಬಂದು ನಿಮಗೆ ಆನ್ ದಿ ವೇ ಟು ರುದ್ರಪ್ರಯಾಗ್ ಸಿಗುತ್ತೆ ನಿಮಗೆ ಶ್ರೀನಗರ ಹತ್ರ. ಇಲ್ಲಿ ನಾವು ಒಂದೇ ದಿನದಲ್ಲಿ ದೇವಿಯ 3 ರೂಪಗಳನ್ನು ನೋಡ್ಬೋದು. ಬೆಳಿಗ್ಗೆ ದೇವಿಯು ಹುಡುಗಿಯ ರೂಪದಲ್ಲಿರ್ತಾರಂತೆ, ಮಧ್ಯಾಹ್ನ ದೇವಿಯು ಮಹಿಳೆಯ ರೂಪದಲ್ಲಿರ್ತಾರಂತೆ, ಹಾಗೆ ಸಂಜೆ ದೇವಿಯು ವೃದ್ಧರ ರೂಪದಲ್ಲಿ ನೋಡ್ಬೋದು ಅಂತ ಹೇಳಲಾಗುತ್ತೆ. ಈ ದೇವಸ್ಥಾನ ತುಂಬ ಪ್ರಶಾಂತವಾಗಿದೆ. ಹಾಗೆ ಅಲಕಾನಂದ ರಿವರ್ ಸರೌಂಡ್ ಆಗಿದೆ. ಇಲ್ಲಿಂದ ವ್ಯೂ ತುಂಬ ಚೆನ್ನಾಗಿದೆ. 4 ಧಾಮಗಳನ್ನು ರಕ್ಷಣೆ ಮಾಡ್ತಿರೋದು ದಾರಿದೇವಿ ಟೆಂಪಲ್ ಅಂತ ಹೇಳಲಾಗುತ್ತೆ. ಚಾರ್ಧಾಮ್ ಯಾತ್ರೆಗೆ ಬಂದಂಥ ಪ್ರತಿಯೊಬ್ಬರು ಕೂಡ ಈ ದೇವಸ್ಥಾನವನ್ನು ವಿಸಿಟ್ ಮಾಡೇ ಮಾಡ್ತಾರೆ. ಹಾಗೆ ನಾವು ಆನ್ ದ ವೇ ರುದ್ರಪ್ರಯಾಗಲ್ಲಿ ಲಂಚ್ ಮುಗಿಸ್ಕೊಂಡು ವಾಪಸ್ ರಿಟರ್ನ್ ನಾವು ಡೆಲ್ಲಿಗೆ ಹೊರಟಿದ್ವಿ. ಸೊ ಹೀಗೆ ನಾವು ನಮ್ಮ ಚಾರ್ಧಾಮ್ ಯಾತ್ರೆನ ಮುಗಿಸಿದ್ವಿ. ಸೊ ಕೊನೆಯದಾಗಿ ಹೇಳೋಣ, ಜೈ ಬದ್ರಿ ವಿಶಾಲ್.